ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ರೋಡ್ ಟು ರೆಸಿಪೀಸ್. ಲಾಸ್ಟ್ ವಿಡಿಯೋದಲ್ಲಿ ಹೇಳ್ದಾಗೆ ಶೃಂಗೇರಿಯಲ್ಲಿ ಅಕ್ಷರಾಭ್ಯಾಸ ಮುಗಿಸಿ ನಾವು ಹೊರಟಿದ್ದು ಉಡುಪಿಗೆ. ಶೃಂಗೇರಿಯಿಂದ ಹೊರನಾಡು ಧರ್ಮಸ್ಥಳ ಕೂಡ ಹೋಗ್ಬೋದು. KSRTC ಬಸ್ ಜೊತೆ ಪ್ರೈವೇಟ್ ಬಸ್ಸಸ್ ಕೂಡ ಅವೈಲಬಿಲಿಟಿ ಇರುತ್ತೆ. ಟೈಮಿಂಗ್ಸ್ ತಿಳ್ಕೊಂಡು ಬಸ್ ಕ್ಯಾಚ್ ಮಾಡಬೇಕಾಗತ್ತೆ. ಇನ್ನು ಉಡುಪಿಗೆ ನಾವು ಕ್ಯಾಬ್ ಹೈರ್ ಮಾಡಿದ್ವಿ. ಕರ್ನಾಟಕದ ಚಿರಾಪುಂಜಿ ಅಂತಲೇ ಹೆಸರುವಾಸಿಯಾಗಿರೋ ಆಗುಂಬೆ ಘಾಟ್ ಬಂದು ಸನ್ಸೆಟ್ ವ್ಯೂವಿಗೆನೆ ಫೇಮಸ್ಸು. ಸನ್ಸೆಟ್ ತುಂಬ ಬ್ಯೂಟಿಫುಲ್ ಆಗಿರುತ್ತೆ. ಆ ಆಗುಂಬೆ ಘಾಟ್ ಮೇಲೇನೆ ನಾವು ಉಡುಪಿಗೆ ಹೊರಟಿದ್ದು. ಈ ರೂಟಲ್ಲಿ 14 ಏರ್ಪಿನ್ ಬೆಂಡ್ಸ್ ಇರುತ್ತೆ. ಇದು ನೋಡೋದಕ್ಕೆ ಎಷ್ಟು ಚೆನ್ನಾಗಿ ಅನಿಸುತ್ತೋ ಅಷ್ಟೇ ಸ್ಕೇರಿ ಕೂಡ ಹೌದು. ಇನ್ನು ರೈನಿ ಸೀಸನಲ್ಲಿ ತುಂಬ ಜನ ಬೈಕರ್ಸ್ ಕೂಡ ನೇಚರ್ ಎಂಜಾಯ್ ಮಾಡೋದಕ್ಕೆ ಹೋಗ್ತಾರೆ. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ಇನ್ನೂ ಜಾಸ್ತಿ ರಿಸ್ಕ್ ಅಂತ ನಮ್ಮ ಡ್ರೈವರ್ ಹೇಳಿದ್ರು. ನಾವು ಸಡನ್ ಪ್ಲ್ಯಾನ್ ಮಾಡಿ ಹೊರಟಿದ್ರಿಂದ ನಮಗೆ ಅಷ್ಟು ಐಡಿಯಾ ಇರಲಿಲ್ಲ. ಬಟ್ ನೀವೇನಾದರೂ ಶೃಂಗೇರಿಯಿಂದ ಉಡುಪಿ ಹೋಗೋ ಪ್ಲ್ಯಾನ್ ಏನಾದರೂ ಮಾಡಿದರೆ ಅಲ್ಲಿಂದ ವರಂಗ ಜೈನ್ ಟೆಂಪಲ್, ಕೂಡ್ಲು ತೀರ್ಥ ಫಾಲ್ಸ್, ಕಟೀಲು ದುರ್ಗಾ ಪರಮೇಶ್ವರಿ, ಆನೆಗುಡ್ಡ ನೋಡಿಕೊಂಡು ಅಲ್ಲಿಂದ ಉಡುಪಿಗೆ ಹೋಗ್ಬೋದು. ನಾವು ಉಡುಪಿ ಕೃಷ್ಣ ಮಠದಿಂದ 500 ಮೀಟರ್ಸ್ ಒಳಗೇನೆ ರೂಮ್ ಬುಕ್ ಮಾಡ್ಕೊಂಡಿದ್ವಿ. ಇನ್ನು ಉಡುಪಿ ಕೃಷ್ಣ ಮಠದ ಟೆಂಪಲ್ ಟೈಮಿಂಗ್ಸ್ ಬಂದು ಮಾರ್ನಿಂಗ್ 4 o'clock ಇಂದ ನೈಟ್ 9ವರೆಗೂ ಇರುತ್ತೆ. ಈವ್ನಿಂಗ್ ಆಗ್ತಾ ಆಗ್ತಾ ತುಂಬ ಕ್ರೌಡ್ ಆಗುತ್ತೆ. ಬೆಸ್ಟ್ ಟೈಮಿಂಗ್ಸ್ ಅಂದರೆ ಮಾರ್ನಿಂಗ್ ಟು ಆಫ್ಟರ್ನೂನ್ ದರ್ಶನಕ್ಕೆ ಹೋಗ್ಬೋದು. ಕ್ರೌಡ್ ಸ್ವಲ್ಪ ಕಮ್ಮಿ ಇರುತ್ತೆ. ಇನ್ನು ಸಮ್ಮರ್ ಟೈಮಲ್ಲಂತೂ ತುಂಬ ಕಷ್ಟ ಅಂತ ಹೇಳ್ಬೋದು. ತುಂಬ ಸೆಕೆ ಇರುತ್ತೆ. ಬೆಸ್ಟ್ ಸೀಸನ್ ಅಂದರೆ ಅಕ್ಟೋಬರ್ ಟು ಫೆಬ್ರವರಿ ಹೋಗಿ ಬಂದರೆ ಒಳ್ಳೆಯದು. ಇನ್ನು ಎಲ್ಲ ಟೆಂಪಲಲ್ಲೂ ಕೂಡ ಟ್ರೆಡಿಷನಲ್ ವೇರ್ ಮಾಡಬೇಕು. ನೀವೇನಾದರೂ ಮಧ್ಯಾಹ್ನದ ದರ್ಶನಕ್ಕೆ ಹೋದರೆ ಮಿಸ್ ಮಾಡದೆ ಮರಿದೆ ಅನ್ನಪ್ರಸಾದಕ್ಕೆ ಹೋಗಿ. ಯಾವ ಹೋಟೆಲಲ್ಲೂ ಅಷ್ಟು ರುಚಿಯಾದ ಊಟ ಸಿಗೋದಿಲ್ಲ. ಅಷ್ಟು ಅದ್ಭುತವಾಗಿರುತ್ತೆ. ನೀವಂತೂ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಕನಕದಾಸರಿಗೆ ಕನಕನ ಕಿಂಡಿ ಮುಖಾಂತರ ಶ್ರೀಕೃಷ್ಣ ಪರಮಾತ್ಮ ದರ್ಶನ ಕೊಟ್ಟಿರೋ ವಿಷಯ ಎಲ್ಲರಿಗೂ ಗೊತ್ತಿರೋದೆ. ಆದರೆ ಇಲ್ಲಿರೋ ಶ್ರೀಕೃಷ್ಣನ ಮೂರ್ತಿ ದ್ವಾಪರದಲ್ಲಿ ದ್ವಾರಕೆಯಲ್ಲಿ ರುಕ್ಮಿಣಿ ಕೈಯಿಂದ ಪೂಜೆ ಆಗಿರೋದು ಅಂದರೆ ನಂಬ್ತೀರಾ? ಹೌದು, ನಂಬಲೇಬೇಕು. ದೇವಕಿ ಕೃಷ್ಣನ ಬಾಲಲೀಲೆಗಳನ್ನು ಕೇಳಿ ಕೃಷ್ಣನ ಬಾಲರೂಪವನ್ನು ನೋಡೋದಿಕ್ಕೆ ಆಗಿಲ್ಲ ಅಂತ ನೊಂದಿದ್ದಾಗ ತಾಯಿ ಆಸೆಯಂತೆ ಶ್ರೀಕೃಷ್ಣ ಅಲ್ಲೇ ಮಗುವಾಗಿ ಬೆಣ್ಣೆ ಕೊಡುವಂತೆ ದೇವಕಿಯನ್ನು ಕಾಡ್ತಿದ್ರಂತೆ. ದೇವಕಿ ಶ್ರೀಕೃಷ್ಣನನ್ನು ಸತಾಯಿಸೋದಿಕ್ಕೆ ಬೆಣ್ಣೆಯನ್ನು ಕೊಡದೆ ಕೃಷ್ಣನನ್ನು ಕಾಡಿದ್ರಂತೆ. ಆಗ ಶ್ರೀಕೃಷ್ಣ ಅಲ್ಲೇ ಇದ್ದ ಕೋಲಿನಿಂದ ಮಡಿಕೆಯನ್ನು ಹೊಡೆದು ಬೆಣ್ಣೆ ತಿಂದು ಕೋಲು ಹಗ್ಗದ ಜೊತೆ ನಾನೇ ಗೆದ್ದೆ ಅಂತ ಕುಣಿದು ಅಲ್ಲಿಂದ ಓಡಿ ಹೋದ್ರಂತೆ. ಅದನ್ನೆಲ್ಲ ಕಿಟಕಿಯಿಂದ ನೋಡಿದ ರುಕ್ಮಿಣಿ ಆ ಮುದ್ದಾದ ಕೃಷ್ಣನ ಮೂರ್ತಿಯನ್ನು ವಿಶ್ವಕರ್ಮರ ಕೈಯಿಂದ ಕೆತ್ತನೆ ಮಾಡಿಸಿ ದ್ವಾರಕೆಯಲ್ಲಿ ಪೂಜೆ ಮಾಡ್ತಿದ್ರಂತೆ. ದ್ವಾರಕೆಯಿಂದ ಈ ವಿಗ್ರಹ ಉಡುಪಿಗೆ ಹೇಗೆ ಬಂತು ಅನ್ನೋದಾದರೆ, ಮಧ್ವಾಚಾರ್ಯರು ಶ್ರೀಕೃಷ್ಣನ ಪರಮ ಭಕ್ತರು. ಅವರಿಗೆ ಶ್ರೀಕೃಷ್ಣ ಕನಸಿನಲ್ಲಿ ಸೂಚನೆ ಕೊಟ್ಟಿದ್ರಂತೆ. ಜೊತೆಗೆ ಮಲ್ಪೆಯಲ್ಲಿ ಧ್ಯಾನ ಮಾಡ್ತಾ ಕುಳಿತಿದ್ದಾಗ ಹಡಗು ಒಂದು ಮುಳುಗ್ತಾ ಇರೋ ಥರ ಭಾಸವಾಗಿತ್ತಂತೆ. ಅದನ್ನು ನೋಡಿ ಮಧ್ವಾಚಾರ್ಯರು
ವಾಯುದೇವರ ಸ್ಮರಣೆ ಮಾಡಿ ಆ ಹಡಗನ್ನು ಮತ್ತು ಹಡಗಲ್ಲಿದ್ದ ಜನರನ್ನು ರಕ್ಷಣೆ ಮಾಡ್ತಾರೆ. ಆ ಹಡಗು ದ್ವಾರಕೆಯಿಂದ ವ್ಯಾಪಾರಕ್ಕಾಗಿ ಬಂದಿರುತ್ತೆ. ನಮ್ಮ ಜೀವ ರಕ್ಷಣೆ ಮಾಡಿದ್ದೀರಾ, ನೀವು ಏನಾದರೂ ನಮ್ಮಿಂದ ತೆಗೆದುಕೊಳ್ಳಲೇಬೇಕು ಅಂತ ಕೇಳಿದಾಗ ಆ ಹಡಗಿನ ಸಮತೋಲನಕ್ಕಾಗಿ ಇಟ್ಟಿದ್ದ ಗೋಪಿಚಂದನದ ತುಂಡುಗಳನ್ನು ಮಧ್ವಾಚಾರ್ಯರು ತೆಗೆದುಕೊಳ್ತಾರೆ. ಆ ಗೋಪಿಚಂದನದ ತುಂಡೊಳಗೆ ಇದ್ದಿದ್ದು ಈ ಶ್ರೀಕೃಷ್ಣ ಪರಮಾತ್ಮರ ಮೂರ್ತಿ. ಈ ವಿಗ್ರಹವನ್ನ ಮಧ್ವಾಚಾರ್ಯರೇ ಪ್ರತಿಷ್ಠಾಪನೆ ಮಾಡ್ತಾರೆ. ಉಡುಪಿಯಲ್ಲಿ ಶ್ರೀಕೃಷ್ಣನ ದರ್ಶನಕ್ಕೂ ಮೊದಲು ಅನಂತೇಶ್ವರರ ದರ್ಶನಕ್ಕೆ ಹೋಗಬೇಕು. ಯಾಕೆ ಅಂದರೆ ಈ ಅನಂತೇಶ್ವರರ ಕೃಪೆಯಿಂದಲೇ ಮಧ್ವಾಚಾರ್ಯರು ಜನಿಸಿದ್ದು. ಆ ನಂತರ ಶ್ರೀಕೃಷ್ಣರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದು. ಈಗಲೂ ಮಧ್ವಾಚಾರ್ಯರು ಅದೃಶ್ಯವಾದ ಜಾಗ ಇಲ್ಲಿ ಇದೆ. ವಿಷ್ಣುವಿನ ಮತ್ತೊಂದು ಅವತಾರ ಪರಶುರಾಮರು. ಆಗಿನ ರಾಜ ಅಶ್ವಮೇಧ ಯಾಗಕ್ಕೂ ಮೊದಲು ನೇಗಿಲನ್ನು ಹೂಳುವಾಗ ನೇಗಿಲಿಗೆ ಒಂದು ಹಾವು ಸಿಲುಕಿ ಸತ್ತೋಯ್ತಂತೆ. ಅದರಿಂದ ನೊಂದ ರಾಜ ಪರಿಹಾರಕ್ಕಾಗಿ ಪರಶುರಾಮರ ಬಳಿ ಬಂದಾಗ ಬೆಳ್ಳಿಯ ಪೀಠದ ಮೇಲೆ 4 ಮೂಲೆಯಲ್ಲೂ ಸರ್ಪವನ್ನು ಮಾಡಿಸು, ಅದರ ಮಧ್ಯ ಮುಂದೊಂದು ದಿನ ನಾನು ಬಂದು ಲಿಂಗ ರೂಪದಲ್ಲಿ ನೆಲೆಸ್ತೇನೆ ಅಂತ ಹೇಳ್ತಾರೆ. ಅದರ ಪ್ರತಿಯಾಗಿ 4 ಮೂಲೆಯಲ್ಲೂ ಸುಬ್ರಹ್ಮಣ್ಯರ ದೇವಸ್ಥಾನ ಇದೆ. ನಾವು ಅನಂತೇಶ್ವರರ ದರ್ಶನ ಮುಗಿಸ್ಕೊಂಡು ಉಡುಪಿ ಶ್ರೀಕೃಷ್ಣನ ದರ್ಶನ ಮುಗಿಸ್ಕೊಂಡು ಅಲ್ಲೇ ಊಟ ಮಾಡಿ ಚಂದ್ರಮೌಳೇಶ್ವರನ ದರ್ಶನ ಮುಗಿಸ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿದ್ವಿ. ಸೀ ಫುಡ್ ಟ್ರೈ ಮಾಡಬೇಕು ಅಂದರೆ ಮಚಿಲಿಯನ್ನು ವಿಸಿಟ್ ಮಾಡಿ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.